ಮದ್ದೂರು ಪಟ್ಟಣದ ಬಿಜೆಪಿ ಕಚೇರಿ ಆವರಣದಲ್ಲಿ ಶ್ರೀನಿಧಿ ಗೌಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಮತ್ತು ಅಕ್ಷರ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡ ಹಾಗೂ ಮನ್ನೂರು ನಿರ್ದೇಶಕ ಎಸ್ಪಿ ಸ್ವಾಮಿ ಉದ್ಘಾಟಿಸಿದರು. ನಂತರ ಮನ್ನೂರು ನಿರ್ದೇಶಕ ಎಸ್ಪಿ ಸ್ವಾಮಿ ಅವರು ಮಾತನಾಡಿ, ಮದ್ದೂರು ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಯುವಕ ಯುವತಿಯರಿಗೆ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಲು ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು, ಇದರ ಸದ್ಬಳಕೆ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತೆ ತಿಳಿಸಿದರು. ಇನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಅಶೋಕ್ ಜೈರಾಮ್ ಅವರು ಮಾತನಾಡಿ, ನಿರಂತರ ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು. ಸಣ್ಣ ಸಣ್ಣ ವಿಷಯಗಳಲ್ಲಿ ಶಿಸ್ತು ಮತ್ತು ಜವಾಬ್ದಾರಿ ಬೆಳೆಸಿಕೊಂಡಾಗ ಸಾಧನೆಗೆ ಅನೇಕ ಅವಕಾಶಗಳು ದೊರಕುತ್ತದೆ ಎಂದು ಹೇಳಿದರು. ಹಾಗೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ ಸಚ್ಚಿದಾನಂದ ಅವರು ಮಾತನಾಡಿ, ಎಸ್ಪಿ ಸ್ವಾಮಿ ಅವರು ಕಳೆದ 20 ವರ್ಷಗಳಿಂದ ತಮ್ಮ ಪುತ್ರ ಶ್ರೀನಿಧಿ ಗೌಡ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಉದ್ಯೋಗ ಮೇಳ, ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಬಡವರಿಗೆ ಉಚಿತ ಕಂಬಳಿ ಸೇರಿದಂತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ರಾಜಕೀಯವಾಗಿ ಶಕ್ತಿ ನೀಡಿದರೆ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಮುನ್ನುಡಿ ಬರೆಯಲಿದ್ದಾರೆ ಎಂದರು. ಇನ್ನು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ 60 ಕಂಪನಿಗಳು ಭಾಗಿಯಾಗಿ 500ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ನೋಂದಾಯಿಸಿಕೊಂಡಿದ್ದು, ಸ್ಥಳದಲ್ಲಿಯೇ 157 ಮಂದಿಗೆ ನೇಮಕಾತಿ ಆದೇಶ ಪತ್ರ ನೀಡಲಾಯಿತು. ಇದೇ ವೇಳೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ, ಶಿವಪುರದ ಶ್ರೀ ರಾಜು ಸ್ವಾಮೀಜಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕೆ ಸತೀಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೃಷ್ಣೇಗೌಡ, ಮರಿ ಹೆಗಡೆ, ಬೋರಯ್ಯ, ನಗರ ಘಟಕ ಅಧ್ಯಕ್ಷ ಮಧುಕುಮಾರ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಎಚ್ಎಂ ರಘು, ಮುಖಂಡರಾದ ಅಶೋಕ್, ಮನುಕುಮಾರ್, ಮಧು, ಅಭಿಷೇಕ್, ಸುಧಾಕರ್ ಸೇರಿದಂತೆ ಹಲವರಿದ್ದರು. ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ ನಾನೇ ಇದೆ. ಸರ್ವರಿಗೂ ಉದ್ಯೋಗ ಅಂತ ಒಂದು ಟೈಟಲ್ ಕೊಟ್ಟು ಶೀರ್ಷಿಕೆ ಕೊಟ್ಟು ಸರ್ವರಿಗೂ ಉದ್ಯೋಗ ಅಂತ ನಾವು ಉದ್ಯೋಗ ಮಾಡ್ತಿದ್ದು. ಕೌಶಲ್ಯತೆ ನಮ್ಮ ಕಾಲದಲ್ಲಿ ವರ್ಷಕ್ಕೆ 50,000 ಜನಕ್ಕೆ ಕೌಶಲ್ಯತೆ ಕೊಡ್ತಾರೆ. ಯಾರ್ಯಾರು ಡಿಗ್ರಿ ಪ್ರೋಗ್ರಾಮ್ ಸೇರಿದಾರೋ 100% ಸ್ಕಿಲ್ಲಿಂಗ್ ಕೊಡ್ತಾರೆ. 100%. 2.5 ಲಕ್ಷ ಜನಕ್ಕೆ ಈಗ ಪಾಲಿಟೆಕ್ನಿಕ್ ITI ನಲ್ಲಿ ನಮ್ಮ ITI ಮಾಡಲೇ ನ್ಯಾಷನಲ್ ಮಾಡಲ್ ನಾವು ಮಾಡಿದರೆ ಇಡೀ ದೇಶಕ್ಕೆ ಮಾಡಲ್ ಮಾಡಿಕೊಡ್ತೀವಿ. ಈ ರೀತಿ ಏನು ಕೆಲಸ ಹೇಗೆ ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆದಂತ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಈ ಪ್ರಯತ್ನ ಮಾಡಿದೆ. ಹಾಗಾಗಿ ನಾನು ಚರ್ಚೆ ಪ್ರಾರಂಭವನ್ನು ಮಾಡಿಸಿ ನಮ್ಮ ಸ್ನೇಹಿತರು ಹೇಳಿದಾಗೆ ಹಳ್ಳಿ ಕಡೆನೂ ಮಾಡಬೇಕು. ಒಂದೇ ಜೊತೆಗೆ ಆಂಟರ್ಪ್ರಿನರ್ಶಿಪ್ ಬರಬೇಕು, ಜಾಬ್ ಕ್ರಿಯೇಷನ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು, ಕಾಮನ್ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು, ವ್ಯಾಲ್ಯೂ ಎಡಿಷನ್ ತರಬೇಕು, ಅಗ್ರಿಕಲ್ಚರ್ನಲ್ಲಿ ವ್ಯಾಲ್ಯೂ ಎಡಿಷನ್ ತರಬಹುದು, ವಿವಿಧ ಕ್ಷೇತ್ರದಲ್ಲಿ ತರಬಹುದು ಸರ್. ಈಗ ನಮ್ಮ ಮಂಗಳೂರು ಕಡೆ ಇದರಲ್ಲಿ ಒಂದು ಅವಕಾಶ ತಗೊಂಡ್ರೆ ಮುಂದೆ ಅವ್ನು ಯಾವ್ದಾದ್ರು ಇನ್ನೂ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅವಕಾಶವನ್ನ ತಗೋಬಹುದು. ಅವ್ರಿಗೆ ಉದ್ಯೋಗದ ಅವಕಾಶ ಸಿಗುವುದಿಲ್ಲ, ದಾರಿ ಕಾಣಿಸೋದಿಲ್ಲ. ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿ ಅವನಿಗೆ ಎಕ್ಸ್ಪೀರಿಯನ್ಸ್ ಆದಾಗ ಮುಂದೆ ಯಾವ್ದಾದ್ರು ಇನ್ನೂ ಒಳ್ಳೆ ಕಂಪ್ನಿಗೆ ಹೋಗ್ಬೇಕು ಅಂತ ಅವನೇ ದಾರಿ ಹುಡುಕೊಂಡು ಅವನ ಮನೆ, ಅವನ ಕುಟುಂಬ, ನನ್ನ ಜವಾಬ್ದಾರಿ ಇದೆ ಅನ್ನೋದನ್ನ ತಿಳ್ಕೊಳ್ತಾರೋ ಅವನಿಗೆ ಒಂದು ಉದ್ಯೋಗ ಬೇಕು.